ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 6ನೇ ಅಧ್ಯಾಯ 16ನೆಯ ಶ್ಲೋಕ. ನಾತ್ಯಸ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಸ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಅರ್ಜುನ, ದಿಸ್ ಯೋಗ ಈಸ್ ನೈದರ್ ಫಾರ್ ಹಿಮ್ ಹೂ ಎವರ್ ಈಟ್ಸ್ nor for him who observes complete fast. It is neither for him who is given to too much sleep, nor even for him who is ceaselessly awake. ಯಾರು ಯೋಗಿಗಳಲ್ಲ ಅನ್ನೋದನ್ನು 4 ಪಾಯಿಂಟ್ ಮಾಡಿ ತೋರಿಸ್ತಾ ಇದೆ. ಯಾರು ಬಹಳ ತಿನ್ನುತ್ತಾರೆಯೋ ಅವರು ಯೋಗಿಗಳಲ್ಲ, ಮತ್ತು ಏನನ್ನೂ ತಿನ್ನದಲೇ ಇರ್ತಾರಲ್ಲ ಅವರು ಯೋಗಿಗಳಲ್ಲ. ಬಹಳ ನಿದ್ರೆ ಮಾಡ್ತಾರೋ ಅವರು ಯೋಗಿಗಳಲ್ಲ, ನಿದ್ರೆ ಮಾಡದೇ ಇರ್ತಾರೋ ಅವರು ಯೋಗಿಗಳಲ್ಲ. ಅಂದರೆ 4 ಪಾಯಿಂಟ್ಗಳಲ್ಲಿ ಹೇಳ್ತಾ ಇರೋದು, ಮನುಷ್ಯನಿಗೆ ಒಂದಷ್ಟು ಅಭ್ಯಾಸಗಳು ಅನಾದಿ ಕಾಲದಿಂದಲೂ ಅಂಟಿಕೊಂಡ್ಬಿಟ್ಟು ಈ ಮನುಷ್ಯನು ಬಾಹ್ಯರೂಪವಾಗಿರ್ತಕ್ಕಂಥ ಸುಖಗಳನ್ನು ಅನುಭವಿಸುತ್ತಾ ಬಂದಿದ್ದಾನೆ. ಬಾಹ್ಯ ಪ್ರಪಂಚದಲ್ಲಿ ಇವನಿಗೆ ಯಾವುದೋ ಅನುಕೂಲವೋ ಯಾವುದು ರುಚಿಕರವೋ ಅದನ್ನು ಅತಿಯಾಗಿ ಬಳಸುವಂಥ ಅಭ್ಯಾಸ ಇವನದಾಗಿದೆ. ಅವಶ್ಯಕತೆಗೆ ಅನುಗುಣವಾಗಿ ಬಳಸೋದಿಲ್ಲ ಮನುಷ್ಯ. ಅದು ಹಿತವಾಗಿ ಕಾಣ್ತಾ ಇದೆ ಅಂತಾದರೆ ಅತಿಯಾಗಿ ಬಳಸುವುದರಲ್ಲಿ ಈತನು ಮುನ್ನುಗ್ಗುತ್ತಾನೆ. ಅಂಥವನಿಗೆ ಯೋಗವು ಸಿದ್ಧಿಸೋದಿಲ್ಲ, ಆತನು ಯೋಗ ಸಾಧಕನಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ. ನ ಅತಿ ಅಸ್ನಃ ಅಂತ ಹೇಳ್ತಾ ಇದೆ. ಭಾಳ ತಿನ್ನುವವನು, ಯಾವುದೋ ಮದುವೆ ಸಮಾರಂಭ ಹಬ್ಬ ಹರಿದಿನಗಳಲ್ಲಿ ಮಾಡಿರ್ತಕ್ಕಂಥ ಆಹಾರಗಳನ್ನು ರುಚಿಕರ ಬಹಳ ಇದೆ, ಹಿತಕರ ಇದೆ ಅಂತಂದುಕೊಂಡು ಅತಿಯಾಗಿ ತಿನ್ನೋದು. ಅತಿಯಾದ ಆಹಾರ ತಿನ್ನೋದ್ರಿಂದ ಜೀರ್ಣಿಸುವ ಪ್ರಕ್ರಿಯೆ ಮಂದವಾಗಿ ಹೋಗುತ್ತದೆ. ಜೀರ್ಣಕ್ರಿಯೆಗೆ ಜಠರಾಗ್ನಿಗೆ ಭಾರವಾಗಿ ಅದು ಕೆಲಸವನ್ನು ಮಾಡದಲೇ ಹಾಗೆ ಬಿಟ್ಟುಬಿಡುತ್ತೆ. ಅದು ಜೀರ್ಣಕ್ರಿಯೆ ಆಗಲಿಲ್ಲ ಅಂತಂದರೆ, ಜಠರಾಗ್ನಿ ಕೆಲಸ ಮಾಡದೆ ಹೋದರೆ ತಿಂದಿರುವಂಥ ಅನ್ನ ಯೋಗವನ್ನು ಮಾಡದಲೇ ರೋಗವನ್ನು ಉಂಟು ಮಾಡುತ್ತದೆ. ಹಾಗಾಗಿ ತಾನು ತಿಂದಿರುವಂಥ ಆಹಾರ ಇವನಿಗೆ ರೋಗವಾಗಿ ರೂಪುಗೊಳ್ಳುತ್ತದೆ. ಆವಾಗ ಇವನು ಆರೋಗ್ಯ ಕೆಡಿಸಿಕೊಂಡು ಆಸ್ಪತ್ರೆ ಸೇರಬೇಕಾಗುತ್ತದೆ. ಅದಕ್ಕಾಗಿ ಬಹಳ ತಿನ್ನಬಾರದು, ಅತಿಯಾಗಿ ತಿನ್ನಬಾರದು. ಒಳ್ಳೆಯ ಆಹಾರ ಇದೆ ಅಂತಂದರೂ ಕೂಡ ಅತಿಯಾಗಿ ತಿನ್ನಬಾರದು, ಮಿತವಾಗಿ ತಿನ್ನಬೇಕು ಅಂತ ಅರ್ಥ. ಮತ್ತು ಇನ್ನು ಹೀಗಾಗುತ್ತದೆ ಅಂಥೇಳಿ ತಿನ್ನುವುದನ್ನೇ ಬಿಟ್ಟುಬಿಟ್ರೆ ಅದು ಕೂಡ ಇವನಲ್ಲಿರ್ತಕ್ಕಂಥ ರಕ್ತ ಮಾಂಸಗಳನ್ನು ಜಠರಾಗ್ನಿಯು ತಿಂದು ಇವನಲ್ಲಿರುವ ಶಕ್ತಿಯನ್ನು ನಾಶ ಮಾಡುತ್ತದೆ. ಶರೀರದಲ್ಲಿರುವ ಶಕ್ತಿಯನ್ನು ನಾಶ ಮಾಡಿ ಇವನನ್ನು ರೋಗಿಯನ್ನಾಗಿ ಮಾಡುತ್ತದೆ. ಅದರಿಂದಲೂ ಕೂಡ ಈತನು ಯೋಗಿಯಾಗಲು ಸಾಧ್ಯ ಇಲ್ಲ. ಆದ್ದರಿಂದ ಅತಿಯಾಗಿ ತಿನ್ನಬಾರದು, ಅತಿಯಾಗಿ ಉಪವಾಸ ಇರಬಾರದು ಅಂತ ಅರ್ಥ. ಇನ್ನೊಂದು 2 ಪಾಯಿಂಟ ಏನಂದರೆ ನಿದ್ರೆ ಮಾಡೋದು. ಬಹಳ ಜನರಿಗೆ ನಿದ್ರೆ ಹೋಗಿಬಿಟ್ರು ಅಂತಂದರೆ ಬಂದು ಯಾರಾದರೂ ಎಬ್ಬಿಸುವವರೆಗೆ ಹೇಳೋದೇ ಇಲ್ಲ. ಅತಿಯಾದ ನಿದ್ರೆಯನ್ನು ಮಾಡೋದು. ಮನುಷ್ಯನಿಗೆ 6 ಅಥವಾ 7 ತಾಸು ನಿದ್ರೆಗಳು ಸಾಕಾಗಿರುತ್ತದೆ. ಆದರೆ ಈತನು 10 ತಾಸು 12 ತಾಸು ನಿದ್ರೆಯನ್ನು ಮಾಡ್ತಾನೆ. 12 ತಾಸು ಈತನು ನಿದ್ರೆ ಮಾಡಿದ ಅಂತಂದರೆ ಇವನ ಯೋಗವು ನಷ್ಟವಾಗಿ ಹೋಗುತ್ತದೆ. ಹಾಗಾಗಿ ಅತಿಯಾಗಿ ನಿದ್ರೆ ಮಾಡಬಾರದು. ಮತ್ತು ಇನ್ನು ಕೆಲವರು ನಿದ್ರೆನೇ ಇಲ್ಲದಲೇ ಸುಮ್ಮನೆ ಕೂತ್ಕೋತಾರ, ನಿದ್ರೆಯನ್ನು ಮಾಡೋದಿಲ್ಲ.
ಯಾರಿಗೆ ನಿದ್ರೆ ಬರೋದಿಲ್ವೋ, ಯಾರು ನಿದ್ರೆ ಮಾಡೋದಿಲ್ವೋ ಅವರು ಕೂಡ ಯೋಗಿಗಳಾಗಲು ಸಾಧ್ಯವಿಲ್ಲ. 24 ಗಂಟೆ ಆದರೂ ಕೂಡ ಅವರು ಹಾಗೆ ಎಚ್ಚರವಾಗಿಯೇ ಇದ್ಕೊಂಡಿದ್ರು ಅಂತಂದರೆ ಅವರ ಸಾಧನೆ ಅನ್ನುವಂಥದ್ದು ಸಿದ್ಧಿಯಾಗೋದಿಲ್ಲ, ಅವರು ಕೂಡ ರೋಗಿಗಳಾಗ್ತಾರ. ಹಾಗಾಗಿ ಅತಿಯಾಗಿ ತಿನ್ನಬಾರ್ದು, ಉಪವಾಸನೇ ಇರಬಾರ್ದು, ಅತಿಯಾಗಿ ನಿದ್ರೆ ಮಾಡಬಾರ್ದು, ಅತಿ ಎಚ್ಚರವಾಗಿ ಯಾವಾಗಲೂ ಎಚ್ಚರವಾಗಿಯೇ ಇರಬಾರದು. ಈ 4 ಯಾರು ಮಾಡೋದಿಲ್ವೋ ಅವರು ಯೋಗಿಗಳಾಗ್ತಾರ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದೆ. ಹರಿ ಓಂ ತತ್ಸತ್.